ಇದು ಮೈಸೂರು ಶ್ರೀನಗರ. ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತು ಒಂದು ಮನೆ 30-40 ಸೈಟ್ನಲ್ಲಿ ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮು. ಅಂದರೆ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ತಾವು ಎರಡನ್ನೂ ರೆಂಟಿಗೆ ಕೊಡ್ಬೋದು ಅಥವಾ ಒಂದರಲ್ಲಿ ತಾವು ಇದ್ದುಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ಎಲ್ಲ ಥರದಲ್ಲಿ ಸುಸರ್ಜಿತವಾಗಿರುವಂತಹ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. ಭಾಳಷ್ಟು ಜನ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತಂದಾಗ ಕೇಳುವಂತಹ ಫಸ್ಟ್ ಕ್ವಶನ್ ಯಾವುದು ಅಂತಂದರೆ ಒಂದು ಪಾರ್ಕಿಂಗು, ಇನ್ನೊಂದು ನೀರು. 30-40 ಮನೆಗಳು ಯೂಶ್ವಲಿ ಕೇಳುವಂಥ ವಿಚಾರ. 2-3 ಮನೆ ಕಟ್ಬಿಡ್ತಾರೆ, ಪಾರ್ಕಿಂಗ್ ಇರುತ್ತಾ ಅಂತ. ನೋಡಿ, 30-40 ಸೈಟಲ್ಲಿ ಮನೆ ಕಟ್ಟಿದಾಗ ಯೂಶ್ವಲಿ ಇದೇನಿದೆ, ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ ಫಾರ್ ದ ಕಾರ್ ಆ್ಯಂಡ್ 2 ವೀಲರ್. ಒಳಗೂ ಸಹ ಇದೆ, ನಾನು ತೋರಿಸ್ತೀನಿ. ಸೊ ಇಲ್ಲೇ ಕಾರ್ ಪಾರ್ಕ್ ಮಾಡ್ಕೋಬೋದು. ಇದು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಕಟ್ಟಿರುವಂಥದ್ದು. ಸೊ ಈ 30 ಅಡಿ ಇದೆ ಇದು ಮುಂದಕ್ಕೆ. ಸೊ ಇಲ್ಲೇ ನೀವು ಕಾರ್ನ ಪಾರ್ಕಿಂಗ್ ಮಾಡ್ಕೋಬೇಕು. ನೀರಿನ ವಿಚಾರ ನೆಕ್ಸ್ಟ್. ಈ ಶ್ರೀನಗರ ಎಂಬ ಲೇಔಟ್ನಲ್ಲಿ ಭಾಳ ದೊಡ್ಡ ಓವರ್ ಹೆಡ್ ಟ್ಯಾಂಕ್ ಇದೆ. ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಲೇಔಟ್ ಇದು. ಮತ್ತು ಅತಿ ಶೀಘ್ರದಲ್ಲೇ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಲೈನಿಂಗ್ ಸಹ ಈಗಾಗಲೇ ಕಾಮಗಾರಿ ಶುರುವಾಗಿದೆ. ಅತಿ ಶೀಘ್ರದಲ್ಲೇ ಈವನ್ ಅದು ಸಹ ಬಂದ್ಬಿಡುತ್ತೆ. ನೀರ್ ಇಸ್ ವಾಟರ್, ಇಟ್ಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್ ಹಿಯರ್. ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಇಸ್ ದೇರ್. ನಾನು ಯೂಶ್ವಲಿ ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಭಾಳ ಜನ ಕೇಳುವಂಥ ಇನ್ನೊಂದು ಕ್ವಶನ್ ಏನಂತಂದರೆ, ನೀವು ಮನೆ ಒಳಗೆ ಹೋಗಿ ತೋರಿಸ್ಬಿಡ್ತೀರಾ, ರೂಮು, ವಾರ್ಡ್ರೋಪು, ಮಾಡಿದಾರೆ ಕಿಚನು, ಟಿ ವಿ ಕ್ಯಾಬಿನೆಟ್ಸ್ ಎಲ್ಲ. ಒಮ್ಮೆ ಲೊಕ್ಯಾಲಿಟಿ ಅಕ್ಕಪಕ್ಕದಲ್ಲಿ ಒಮ್ಮೆ ನಮಗೆ ತೋರಿಸ್ಬಿಡಿ. ಸೊ ಮನೆಗಳಿದೆಯಾ, ಅಥವಾ ನಾವು ಇಲ್ಲಿ ತನಕ ಬಂದು ಮನೆ ತೊಗೊಂಡ್ರೆ ಒಂಟಿ ಮನೆ ಆಗ್ಬಿಡುತ್ತಾ, ಸುತ್ತಮುತ್ತಲಿ ಜನ ಮನೆ ಇರ್ತಾರ ಮಾತಾಡೋಕ್ಕೆ, ಅಥವಾ ನಮ್ಮ ಮನೇಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ನಾವು ಕೆಲಸಕ್ಕೆ ಹೋಗ್ತೀವಿ, ಮನೇಲಿ ಫ್ಯಾಮಿಲಿ ಒಬ್ಬರೇ ಇರ್ತಾರೆ. ಸೊ ಇಸ್ ಇಟ್ ಅ ಸೇಫ್ ಪ್ಲೇಸ್ ಅಂತ? ಮೈಸೂರು ಆ್ಯಸ್ ಆಫ್ ಇಟ್ ಇಸ್ ಅ ವೆರಿ ಸೇಫ್ ಪ್ಲೇಸ್. ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್. ಭಾಳ ಸೇಫ್ ಏರಿಯಾ. ಅದರಲ್ಲೂ ಶ್ರೀನಗರ ಇಸ್ ಅ ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ನಾನು ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಹೇಳಲ್ಲ, ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಭಾಳ ಚೆನ್ನಾಗಿದೆ ಏರಿಯಾ ವೈಸು. ಪ್ಲ್ಯಾನಿಂಗ್ ಇರ್ಬೋದು, ರೋಡ್ಗಳಿರ್ಬೋದು, ಎಲ್ಲ ಕನೆಕ್ಟಿವಿಟಿ ವೈಸ್ ತುಂಬ ಚೆನ್ನಾಗಿದೆ. ಮೈಸೂರು ಮಧ್ಯಭಾಗದಿಂದ ಇವಾಗ ಮನೆ ಒಳಗೆ ಹೋಗೋಣ, ನಾನು ಹಾಗೆ ಹೇಳ್ತಾ ಹೋಗ್ತೀನಿ. ಮೈಸೂರು ಮಧ್ಯಭಾಗದಿಂದ ಲೊಕೇಶನ್ ಎಲ್ಲಿದೆ? ಮೈಸೂರಿನ ಹೆಸರಾಂತ NI ಕಾಲೇಜ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದೆ. ಅಲ್ಲಿಂದ ಅಬೌಟ್ 3 ಕಿಲೋಮೀಟರ್ ಆಗುತ್ತೆ. JP ನಗರದಿಂದ 1.5 ಕಿಲೋಮೀಟರ್ ಆಗುತ್ತೆ. ಮೈಸೂರು ಸಿಟಿ ಸೆಂಟ್ರಿಂದ, ಪ್ಯಾಲೇಸ್ನ ಸೆಂಟ್ರ್ ಆಫ್ ಸಿಟಿ ಅಂತ ತೊಗೊಂಡ್ರೆ ಅಲ್ಲಿಂದ ಈ ಲೊಕೇಶನ್, ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಈಸ್ ಅಬೌಟ್ 9 ಕಿಲೋಮೀಟರ್ಸ್. ನಾನು ಪಾರ್ಕಿಂಗ್ ವಿಚಾರಕ್ಕೆ ಹೇಳಿದಾಗ 2 ಮನೆಗಳಿಂದ 4-5 2 ವೀಲರ್ಗಳಿದ್ರೆ ನೋಡಿ, ಅಲ್ಲಿ ಅಟ್ಲೀಸ್ಟ್ ಬೇರೆ ಮಿನಿಮಮ್ ನೀವು 2-3 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಇಲ್ಲಿ ಒಳಗೆ ನಾನು ಏನು ನಿಂತ್ಕೊಂಡು ನಿಮ್ಗೆ ಹೇಳ್ತೇನೆ, ಇಲ್ಲಿ ಯು ಕ್ಯಾನ್ ಅಟ್ಲೀಸ್ಟ್ ಪಾರ್ಕ್ ಒಂದು ಸ್ಮಾಲ್ ಕಾರ್, ನಾಟ್ ಅ ಬಿಗ್ ಕಾರ್, ಸ್ಮಾಲ್ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಾಂದರೆ ಈಸಿಲಿ ಇಲ್ಲೊಂದು 4-5 2 ವೀಲರ್ಗಳನ್ನ ಪಾರ್ಕಿಂಗ್ ಮಾಡಬಹುದು. ಅಬೌಟ್ 10,000 ಲೀಟರ್ ಸಂಪ್ ಇದೆ, 1000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ. ನಾನು ಇದು ವೆಸ್ಟ್ ಫೇಸಿಂಗ್ ಸೈಟ್ ಅಂತ ಹೇಳಿದೆ. ನಾನಿವಾಗ ನಾರ್ತಿಂದ ಎಂಟರ್ ಆಗ್ತಾ ಇದ್ದೀನಿ. ಎಂಟ್ರಿಂಗ್ ಫ್ರಮ್ ನಾರ್ತ್. ವೆಸ್ಟ್ ಫೇಸಿಂಗ್ ಸೈಟು ಎಂಟ್ರೆನ್ಸು, ಇದು ಟೀಕ್ ಡೋರ್ ಇರೋದು ನಾರ್ತ್ಗೆ. ವೆಸ್ಟ್ ಫೇಸಿಂಗ್ ಸೈಟ್ ಆ್ಯಂಡ್ ಈ ನಾರ್ತ್ ಫೇಸಿಂಗ್ ಡೋರ್. UPS ಪಾಯಿಂಟು ಶೂ ರ್ಯಾಕ್ ಇದೆ. ನಾನು ಎಂಟ್ರ್ ಆಗಿರೋವಂಥದ್ದು ವೆಸ್ಟಿಂದ, ನಾರ್ತಿಂದ ಎಂಟ್ರ್ ಆಗಿದ್ದೀನಿ. ಫಾಲ್ ಸೀಲಿಂಗ್ ಇರ್ಬೋದು, ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ವರ್ಕ್ ಎಲ್ಲ ಮುಗ್ದಿರುವಂತಹ ಮನೆ. ಒಂದು 7-8 ಸೀಟರ್ ಸೋಫಾ ಹಾಕೋಬೋದು. DTH ಕೇಬಲು, CCTV ಕ್ಯಾಮ್ರಾ ಕೇಬಲ್ಗಳು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಯು ಡೋಂಟ್ ನೀಡ್ ಟು ಡೂ ಅನ್ ಅದರ್ ಎಕ್ಸ್ಟ್ರಾ ವರ್ಕ್ ಅಗೇನ್. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. TV ಕ್ಯಾಬಿನೆಟ್ ನೋಡ್ಬೋದು. ಸಮ್ ಕ್ಲೋಸ್ಡ್ ಆ್ಯಂಡ್ ಓಪನ್ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಇದು ಸಹ ಅಷ್ಟೇ. ಎಂಟೈರ್ ಈ ಪೋರ್ಷನ್ ಆಫ್ ಏನು ನೀವು ದೇವ್ರ ಮನೆ ನೋಡ್ತಾ ಇದ್ದೀರಾ, ಎಂಟೈರ್ ಈ ದೇವ್ರ ಮನೆ ಇರೋದು ಟೀಕಲ್ ಮಾಡಿರುವಂಥದ್ದು. ಮಧ್ಯದಲ್ಲಿ ಗಣಪತಿ ಇದೆ, ಆ ಕಡೆ ಈ ಕಡೆ 2 ಆನೆಗಳ ವಿಗ್ರಹ ಕಾರ್ವಿಂಗ್ ಇದೆ. 2 ಒಳಗೆ ಕೂತು ಪೂಜೆ ಮಾಡ್ಬೋದು. ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಯಾವ ಥರ ಕಾರ್ವಿಂಗ್ ಮಾಡಿರ್ತಾರೆ ನೋಡಿ, ಅದೇ ಥರ ಸೇಮ್ ಕಾರ್ವಿಂಗ್ ಮಾಡಿದ್ದಾರೆ. 2 ಬೆಡ್ರೂಮ್ ಮನೆ ಅಂತ ಹೇಳಿದೆ. ನಾನೀಗ ಒಂದು ಬೆಡ್ರೂಮಲ್ಲಿ ಕಾಟನ್ನ ಈಗಾಗಲೇ ಅವ್ರು ಹಾಕಿದ್ದಾರೆ. ಕಾಟು, ಸ್ಲೈಡಿಂಗ್ ವಾರ್ಡ್ರೋಬ್ಸು, ಬಾತ್ರೂಮು, TV ಕ್ಯಾಬಿನೆಟ್ಟು, ಲಾಫ್ಟು. ಇಲ್ಲೂ ಅಷ್ಟೇ, ಇಂಟರ್ನಲ್ ಡೋರ್ಸು ಅಷ್ಟೇ ಎಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಸೊ ನನ್ ಆಫ್ ದೆಮ್ ಆರ್ ಆಫ್ ಅದರ್ ವುಡ್ಸ್. ಗ್ರನೈಟ್ ಫ್ಲೋರಿಂಗ್, ಎಂಟೈರ್ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ 2 ಮನೆಗೂ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾ ಎಂಟ್ರ್ ಆಗ್ತಾ ಇದ್ದೀನಿ, ತೋರಿಸ್ತೀನಿ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ಗಳು ಮಾಡಿರುವಂಥದ್ದು, ಅಂದರೆ ಕಾಲಮ್ ಲೋಡ್ ಬೇರಿಂಗ್ ವಾಲ್ಸು. ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಇದೆ. ಯುಟಿಲಿಟಿ ಸ್ಪೇಸ್ ಪಕ್ಕದಲ್ಲೇ ಇದು ಕಿಚನ್ ಇದೆ. ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ, ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ನಾನು ಇವಾಗ ಒಂದು ಬಾತ್ರೂಮ್ನ ತೋರಿಸಿದ್ದೀನಿ ಈಗಾಗಲೇ, ವಿಚ್ ಇಸ್ ಅನ್ ಅಟ್ಯಾಚ್ ಬಾತ್ರೂಮ್ ಫಾರ್ ರೂಮ್ ನಂಬರ್ 1. ನಾವು ಎಂಟ್ರಿಂಗ್ ಫ್ರಮ್ ದಿ ಡೈನಿಂಗ್ ಏರಿಯಾಯಿಂದ ನಾನು ಇವಾಗ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 2. ಇಟ್ ಡಸ್ ನಾಟ್ ಹ್ಯಾವ್ ಅ
ಅಟ್ಯಾಚ್ ಬಾತ್ರೂಮ್, ಇದು ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಫ್ಯಾನ್ನ ಅತಿ ಶೀಘ್ರ ಸಹ ಅಳವಡಿಸ್ಕೊಡ್ತಾರೆ. ಇಲ್ಲಿರುವಷ್ಟು ವಿಂಡೋಗಳು ಎಲ್ಲ ಟೀಕ್ದೇ. ಇದು ಕಾಮನ್ ವಾಶ್ರೂಮ್. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದ ಹೌಸ್. ಇಲ್ಲಿಗೆ ನೋಡಿ, ಇಲ್ಲಿಗೆ 2 ಬಾತ್ರೂಮ್ಗಳು ಮನೆಯ ಒಳಗೆ. ಒಂದು ರೂಮ್ ನಂಬರ್ 1 ಅಟ್ಯಾಚ್ ಆಗಿದೆ, ಇನ್ನೊಂದು ಇಲ್ಲಿದೆ. ಅದಾದ ನಂತರ ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಇದು ವಾಶ್ರೂಮು ನೋಡಿ. ಇಲ್ಲಿ 2 ಮೋಟರ್ಗಳನ್ನ ಇಟ್ಟಿದ್ದಾರೆ. ಒಂದು ಗ್ರೌಂಡ್ ಫ್ಲೋರ್ಲಿರುವಂತಹ ಮನೆಗೆ ಓವರ್ ಹೆಡ್ ಟ್ಯಾಂಕಿಗೆ ಪಂಪ್ ಆಗಲಿಕ್ಕೆ, ಇನ್ನೊಂದು ಫಸ್ಟ್ ಫ್ಲೋರ್ಲಿರುವಂತಹ ಮನೆಗೆ ಅಬೌಟ್ 10 ರಿಂದ 12 ಸಾವಿರ ಲೀಟರ್ ಸಂಪ್ ಇಟ್ಟಿದ್ದಾರೆ. ಬಟ್ಟೆ ಒಗೆದು ಒಣಗಿ ಹಾಕೊಳ್ಳಿಕ್ಕೆ ಇನ್ಲೆಟ್ ಅಂಡ್ ವಾಟರ್ ಔಟ್ಲೆಟ್ ವಾಟರ್ ತೊಂದರೆ ಇಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು. ದಿಸ್ ಹೌಸ್ ಇಸ್ ಫಾರ್ ಸೇಲ್. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ. 2 ಫ್ಯಾಮಿಲಿಗಳು ಇರಲಿಕ್ಕೆ ಇನ್ನೇನೇನು ಬೇಕಾಗಿದೆ ಒಂದು 2 ಬೆಡ್ರೂಮ್ ಮನೆಯಲ್ಲಿ ಎಲ್ಲ ಇದೆ. ವಾರ್ಡ್ರೋಬ್ಗಳಾಯಿತು, ಮಾಡ್ಯುಲರ್ ಕಿಚನ್ ಆಯಿತು, ಪೂಜಾ ರೂಮ್ ಆಯಿತು, ಡೈನಿಂಗ್ ಏರಿಯಾ ಆಯಿತು. ಇನ್ನೆಲ್ಲ ಅಂದರೆ ನೀವು ಇಲ್ಲಿ ಬಂದು ಇನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗುವಂತಹ ಇನ್ನು ಯಾವುದೇ ತರಹದ ಸಿವಿಲ್ಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳು ಇಲ್ಲ, ಏನಿಲ್ಲ. ಯಾವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳ್ತೀರಾ. ಸರ್ ಬಂದ್ವಿ ನೋಡಿದ್ರೆ ಟಿವಿ ಕ್ಯಾಬಿನೆಟ್ ಇಲ್ಲ, ಟಿವಿ ಕ್ಯಾಬಿನೆಟ್ ಲೈಟ್ ಇಲ್ಲ. ಇಲ್ಲ, ಎಲ್ಲ ಆಗೋಗಿದೆ. ಸೊ ಯು ಕ್ಯಾನ್ ಬಂದು ವಾಸ ಇರಲಿಕ್ಕೆ ಯೋಗ್ಯವಾಗಿರುವಂತಹ ಜಾಗ. ಅದಾದ ನಂತರ ಕೇಳುವಂಥ ವಿಚಾರ, ಮನೆಗೆ ಲೋನ್ ಆಗುತ್ತಾ? ಅಬೌಟ್ 75 to 80% ಲೋನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಮನೆಯ ಸುತ್ತಮುತ್ತ ಬಸ್ ಸ್ಟಾಪ್ ಇದೆಯಾ? ಮೈಸೂರು ಬಸ್ ನಿಲ್ದಾಣದಿಂದ ಶ್ರೀನಗರಕ್ಕೆ ಡೈರೆಕ್ಟ್ ಬಸ್ ಇದೆ. ಸುತ್ತಮುತ್ತದಲ್ಲಿ ಅಂಗಡಿಗಳಿದೆಯಾ? ಇದೆ. ದ ಬಿಗ್ಗೆಸ್ಟ್ ನೆಕ್ಸ್ಟ್ ಶಾಪಿಂಗ್ ಪಾಯಿಂಟ್ ಇಲ್ಲಿಂದ ಯಾವುದಿದೆ? 2 ಜಾಗಕ್ಕೆ ಹೋಗ್ಬೋದು. ಇಲ್ಲ ನೀವು ಶ್ರೀರಾಮ್ಪುರ ಕಡೆ ಹೋಗ್ಬೋದು, ಇಲ್ಲ JP ನಗರದ ಕಡೆ ಹೋಗ್ಬೋದು. 2 ಮಧ್ಯದಲ್ಲಿರುವಂಥದ್ದು. ಮೈಸೂರು ಸಿಟಿ ಸೆಂಟರಿಂದ ಅಬೌಟ್ 9 ಕಿಲೋಮೀಟರ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬೆಲೆ ಎಷ್ಟು ಅಂದರೆ ನನ್ನ ಡಿಸ್ಕ್ರಿಪ್ಷನ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ. ಇದರ ನಿಖರವಾದ ಬೆಲೆ ಎಷ್ಟು ಅಂತ ನಾನು ಕ್ಲಿಯರ್ ಆಗಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿಗೆ ಡೂ ಕಾಂಟ್ಯಾಕ್ಟ್ ಮಿ, ವಾಟ್ಸ್ಆ್ಯಪ್ ಮಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ಇದೇ ಥರ ಇನ್ನೊಂದು ಮನೆ, ಇನ್ನೊಂದು ಸೈಟ್, ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.